ನಮಗೆ ಆದಿವಾಸಿಗಳು ಅನ್ನೋ ಒಂದು ಮನೋಭಾವನೆ ಇಲ್ಲದೆ ನಮ್ಮನ್ನು ಹೊರದಬ್ಬಿದ್ದಾರೆ. ಈ ಆದಿವಾಸಿಗಳನ್ನು ಅವರು ಉಳಿಸಿಕೊಳ್ಳದೆ ಅವರೇ ತಮ್ಮ ಸ್ವ ಇಚ್ಛೆ ಬಂದ ನಮ್ಮನ್ನು ಕೊಂದಾಕಿಬಿಟ್ರೆ ಎಷ್ಟು ಒಳ್ಳೆಯದು ಎಂಬುದಾಗಿ ಹೇಳೋದಕ್ಕೆ ಇಷ್ಟಪಡುವಾತನಾಗಿದ್ದೇನೆ. ನಮ್ಮ ಮೂಲ ಬುಡಕಟ್ಟು ಸಮುದಾಯದ ಬದುಕು ಎಲ್ಲ ಒಂದು ಕಡೆಗೆ ಅದು ಎಡುತ್ತಾ ಇದೆ. ಗ್ರಾಮ ಪಂಚಾಯತಿ ಮೂಲಕವಾಗಿ ಜಿಲ್ಲಾ ಪಂಚಾಯತಿವರೆಗೆ ಯಾರು ನಮ್ಮ ಮೇಲೆ ದೃಷ್ಟಿಗಳಿಲ್ಲ. ಓಟ್ ಹಾಕಕ್ಕೆ ಮಾತ್ರ ನಾವು ಬೇಕು. ಓಟ್ ಮುಗಿದ ಮೇಲೆ ನಮ್ಮ ಆಡಿಯವರೇ ಬೇಡ ಅವ್ರಿಗೆ. ಪಣಿಯ ಎರವಾಗ ಸೇರಿದ ಜನಾಂಗ ನಾವು ಸುಮಾರು ಒಂದು 83ರಲ್ಲಿ ಅರಣ್ಯದ ಒಳಗಿದ್ದೋ. 83ರೊಳಗೆ ಅರಣ್ಯದಿಂದ ನಮ್ಮನ್ನು ಇವಾಗ ಹೊರಗಾಕಿ ಒಂದು 40 ವರ್ಷಗಳಾಗಿದೆ. ಅರಣ್ಯ ಇಲಾಖೆಯವರು ಹೊರಗಾಕಿದ್ದಾರೆ. ಅದ್ರ ಬಗ್ಗೆ ನಮಗೆ ಯಾವುದೇ ಒಂದು ಅನುಕೂಲತೆಗಳಾಗಲಿ ಏನೇ ಒಂದು ನೆಮ್ಮದಿ ಜೀವನ ಆಗಲಿ ಸಿಗಲಿಲ್ಲ. ಸರ್ಕಾರದಿಂದಾಗಲಿ ಅರಣ್ಯ ಇಲಾಖೆಯಿಂದಾಗಲಿ ಯಾವುದೇ ಒಂದು ಬೆನಿಫಿಟ್ ಏನು ನಮಗೆ ಸಿಗುವಂಥದ್ದು ಸಿಕ್ಕಿಲ್ಲ. ಹಾಗಾಗಿ ನಮ್ಮನ್ನು ಏನು ಮಾಡಿದ್ದಾರೆ, ಹೊರಗಾಕಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಹಕ್ಕುಗಳು ನಾವು ಅರಣ್ಯದಲ್ಲಿದ್ದಾಗ ನಾವು ಹೇಗೆ ಜೀವಿಸ್ತಿದ್ದೋ ಏನನ್ನು ತಿಂತಿದ್ದೋ ಅದರ ಬಗ್ಗೆ ನಮಗೆ ಯಾವುದೇ ಒಂದು ಕಿರು ಉತ್ಪನ್ನಗಳಿಗೂ ಸಹ ನಮಗೆ ಯಾವ ಅವಕಾಶ ಕೊಡ್ತಾ ಇಲ್ಲ ಅರಣ್ಯ ಇಲಾಖೆಯವರು. ಹಾಗಿದ್ದರಿಂದ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಹೋರಾಟ ಮಾಡ್ತಾನೇ ಬರ್ತಾಯಿದ್ದೀವಿ. ಕೆಲವು ವರ್ಷಗಳಿಂದ ಹೋರಾಟ ಮಾಡ್ತಾ ಬರ್ತಾಯಿದ್ದೀವಿ. ಆದರೆ ಸರ್ಕಾರ ಆಗಲಿ ಅರಣ್ಯ ಇಲಾಖೆ ಆಗಲಿ ನಮಗೆ ಆದಿವಾಸಿಗಳು ಅನ್ನೋ ಒಂದು ಮನೋಭಾವನೆ ಇಲ್ಲದೆ ನಮ್ಮನ್ನು ಹೊರದಬ್ಬಿದ್ದಾರೆ. ನಾವು ಮನುಷ್ಯರೋ ಇಲ್ಲ ಈ ಭಾರತ ದೇಶದ ಪ್ರಜೆಗಳು ಅನ್ನೋದೇ ಅವರಿಗೆ ಗೊತ್ತಿರ್ತಾರೆ. ಅವರು ವರ್ತಿಸ್ತಾ ಇದ್ದಾರೆ. ಆ ಥರ ವರ್ತನೆಯಿಂದಾಗಿ ನಾವೇನು ಮಾಡ್ತಾಯಿದ್ದೀವಿ, ಹೋರಾಟ ಮಾಡ್ತಾಯಿದ್ವಿ. ಹಾಗೆಯೇ ಈಗ ಕಳೆದ ಬಾರಿ ನಾವು ಒಂದು 13 ದಿನಗಳ ಜಾಥಾವನ್ನು ನಮ್ಮ ಇಟ್ಕೊಂಡಿದ್ದೋ. ಕಾಲ್ನಡಿಗೆಯಿಂದ ಐರಸುಳ್ಳಿಯಿಂದ ಹಿಡಿದು ನಾವು HD ಕೋಟೆ ತನಕ ಪಾದಯಾತ್ರೆ ಮಾಡಿ ಅಲ್ಲಿ ಕೂಡ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಒಂದು 2000 ಜನಗಳಷ್ಟು ಸೇರಿ ನಾವು ಒಗ್ಗೂಡಿ ಎಲ್ಲ ಇವನ್ನು ಮಾಡಿದ್ದೀವಿ. ಆದರೆ ನಮಗೆ ಅದರ ಬಗ್ಗೆ ಏನು ಇನ್ನೂ ನಮಗೆ ಅವರು ಮಾಹಿತಿಯನ್ನು ಕೊಡಲಿಲ್ಲ. ದಿನಾಂಕ 21 ರಿಂದ ನಮ್ಮ ಕಾಲ್ನಡಿಗೆ ಜಾಥಾವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಆ ಕಾಲ್ನಡಿಗೆ ಜಾಥಾ ನಮ್ಮ ತಿತಿಮತಿಯ ಐರಸಳ್ಳಿಯಿಂದ ಶುರುವಾಯಿತು. ಐರಸಳ್ಳಿಯಿಂದ ಶುರುವಾಗಿ ಇವತ್ತು ನಾಲಿಕೇರಿ ಗೇಟು ಸೇರಿ ಆಮೇಲೆ HD ಕೋಟೆ ಭಾಗಕ್ಕೆ ಕೂಡ ನಾವು ಸೇರಿದ್ದೀವಿ. ಅದು ಬಾವಿಲಿ ಗೇಟ್ಗಳ ಮೂಲಕ ಸೇರಿ HD ಕೋಟೆ ಭಾಗಕ್ಕೆ ಅಲ್ಲಿ ಉದ್ಬೂರು ಗೇಟು ಅಲ್ಲಿಗೆ ನಾವು ಸೇರಿ ನಮ್ಮ ಕನಿಷ್ಠ 1-2 ಸಾವಿರ ಜನಸಂಖ್ಯೆಷ್ಟು ಸೇರಿ ನಾವು ಅಲ್ಲಿ ಪ್ರತಿಭಟಿಸಿದ್ದೀವಿ. ಇವತ್ತು ನಮ್ಮ ಏನು ಉದ್ದೇಶ ಅಂತಂದರೆ ನಮ್ಮ ಆದಿವಾಸಿಗಳ ಪಾರಂಪರಿಕ ಪದ್ಧತಿ ಅಡಿಯಲ್ಲಿ ಅವರದೇ ಆದ ಮನೆತನಗಳ ಗಡಿ ಅನ್ನೋದು ಇದೆ. ಆ ಗಡಿಯ ಆಧಾರದಡಿಯಲ್ಲಿ ಯಾವುದೇ ರೀತಿಯ ನಮ್ಮ 2000 ಆ್ಯಕ್ಟ್ ಅಡಿಯಲ್ಲಿ ನಮಗೆ ಮನ್ನಣೆ ಮಾಡಿಲ್ಲ. ಮನ್ನಣೆ ಮಾಡಬೇಕು. ಸರ್ವೆ ಕಾರ್ಯ ನಡೆದಿಲ್ಲ. ಸರ್ವೆ ಕಾರ್ಯ ನಡೀಬೇಕು ಅನ್ನೋ ಉದ್ದೇಶ ನೇರ ಇತ್ತು. 2000 ಆ್ಯಕ್ಟಲ್ಲಿ ಸಲ್ಲಿಸಿದಂಥ ಅರ್ಜಿ ಕ್ಲೇಮ್ಗಳು ಏನಿದೆ ಅದು ಕೂಡ ನಮಗೆ ಮನ್ನಣೆ ಮಾಡದೆ, ಕ್ಲೇಮ್ಗಳನ್ನು ಪರಿಶೀಲನೆ ಮಾಡದೆ ತಿರಸ್ಕಾರ ಮಾಡುವಂಥ ಪರಿಸ್ಥಿತಿ ತಲುಪಿದೆ. ಹಾಗಾಗಿ ಅದನ್ನು ಕೂಡ ನಮ್ಮ ಗಡಿಗಳನ್ನು ಸರಿಯಾದ ರೀತಿ ಮನ್ನಣೆ ಮಾಡಿ ನಮ್ಮ ಗಡಿಗಳನ್ನು, ನಮ್ಮ ಹಕ್ಕುಗಳು ನಮ್ಮ ಕೈಗೆ ಸೇರಬೇಕು ಅನ್ನೋದನ್ನು ನೇರ ನಾವು ಅಲ್ಲಿ ಪ್ರಶ್ನೆ ಮಾಡಿ ಕೇಳಿದ್ದೇವೆ. ಅದರಲ್ಲಿ ಮೈಸೂರು ಜಿಲ್ಲೆ ಜಿಲ್ಲಾಧಿಕಾರಿಗಳು, ಕೊಡಗು ಜಿಲ್ಲೆ ಜಿಲ್ಲಾಧಿಕಾರಿಗಳು ಇವತ್ತು ನಮ್ಮ ಆ ಒಂದು ನಾವು ಕೊಡುವಂಥ ಮನವಿಗೆ ಸ್ವೀಕಾರ ಮಾಡಬೇಕಿತ್ತು. ಯಾವುದೇ ಒಂದು ಕಾರಣಾಂತರದಿಂದ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಲು ಜಿಲ್ಲಾಧಿಕಾರಿ ಬರಲಿಲ್ಲ. AC ಅಸಿಸ್ಟೆಂಟ್ ಕಮಿಷನರ್ ಅಂತ ಒಬ್ಬರು ಬರ್ತಾರೆ. ಅವರು ಬಂದು 2ನೇ ತಾರೀಕು ಬರಬೇಕಿತ್ತು. 3ನೇ ತಾರೀಕು ಬಂದು ಅದನ್ನ ಕವರ್ ಮಾಡ್ತಾರೆ. ಹಾಗಾಗಿ ಆದ ನಂತರ ಇವತ್ತು ನಮ್ಮ ಆದ ನಂತರ ಯಾವುದೇ ರೀತಿಯ ನಮ್ಮ ಹಕ್ಕುಗಳ ಬಗ್ಗೆ ಯಾವ ರೀತಿಯ ಒಂದು ನಮ್ಮ ಕೊಡಗು ಜಿಲ್ಲೆ ಮೈಸೂರು ಸೇರಿ ಒಂದು ಜಂಟಿ ಸಭೆಯನ್ನು ಕರೆಯಲು ನಾವು ಹೇಳಿದ್ದೀವಿ. ಜಂಟಿ ಸಭೆ ಕರೆದಾಗ ಮಾತ್ರ ಸಾಧ್ಯ ಅನ್ನೋದನ್ನು ನಾವು ನೇರ ಅವರಿಗೆ ಮನವರಿಕೆಯನ್ನು ಮನವಿಯಲ್ಲಿ ಕೊಟ್ಟಿದ್ದೀವಿ. ಅಂದರೂ ಕೂಡ ಅದು ಅವರು ಕರೀಲಿಲ್ಲ. ಇವತ್ತಲ್ಲಿ ಹಂಗಾಗಿ ಇವತ್ತು ನಾವು ಕೊಡಗು ಜಿಲ್ಲೆ ಮೈಸೂರು ಜಿಲ್ಲೆಯಾದ್ಯಂತ ಯಾವುದೇ ರೀತಿಯ ನಮಗೆ ಅದು ಮನ್ನಣೆ ಮಾಡದೇ ಇರುವುದು ನಮ್ಮ ಒಂದು ದುರಂತದ ಒಂದು ಸನ್ನಿವೇಶ ಅನ್ನೋದನ್ನು ನೇರ ನಾನು ಹೇಳ್ತಾ ಇದ್ದೀನಿ, ನನ್ನ ಮಾತನ್ನು ಹೇಳ್ತಾ ಇದ್ದೀನಿ. ದಾರಿ ತೋರಿಸಲೇ ನಂಗವೇ ಬೇಕು, ಅಲ್ಲ ತೋರಿಸಲೇ ನಂಗವೇ ಬೇಕು, ಕಾಡು ಕಾಯವೇ ಬೇಕು, ದಾರಿ ತೋರಿಸಲೇ
ಇವಾಗ ನಾವು ಪಾದಯಾತ್ರೆ ಮಾಡಿ 13 ದಿವಸಗಳ ಕಾಲ್ನಡಿಗೆ ಪಾದಯಾತ್ರೆ ಮಾಡಿ ಸರ್ಕಾರಕ್ಕೆ ನಮ್ಮ ಪರಿಸ್ಥಿತಿಗಳ ಬಗ್ಗೆ ಅನೇಕ ಅಹವಾಲುಗಳನ್ನು ಹೇಳಿಕೊಂಡಿದ್ದೇವೆ. ಅದರಲ್ಲಿ ಯಾವ ವಿಚಾರವಾಗಿ ಅವರ ಸಂಗಡ ಮಾತನಾಡುವಾಗ ಅದರಲ್ಲಿ ನಮಗೆ ಯಾವ ಸರ್ಕಾರ ವತಿಗಳಿಂದ, ಜಿಲ್ಲಾಡಳಿತ ವತಿಗಳಿಂದ, ITDP ವತಿಗಳಿಂದ ನಮಗೆ ಬರುವಂಥ ಸೌಲಭ್ಯಗಳಾಗಲಿ, ಮನೆಗಳಾಗಲಿ, ರಸ್ತೆಗಳಾಗಲಿ, ಕುಡಿಯುವ ನೀರು ವ್ಯವಸ್ಥೆಗಳಾಗಲಿ, ಸ್ಕೂಲ್ಗಳಾಗಲಿ, ಯಾವ ಸರ್ಕಾರದಿಂದ ಬರುವಂಥ ನಾವು ಆದಿವಾಸಿ ಜನಗಳಿಗೆ ಒದಗುವಂಥ ಸೌಲಭ್ಯಗಳು ಇದುವರೆಗೆ ದೊರಕದ ಕಾರಣ ನಮಗೆ ಮನೆಗಳಾಗಲಿ ಅಥವಾ ಜೀವಿಸುವಂಥ ಜಮೀನುಗಳಾಗಲಿ ಯಾವುದರಲ್ಲಿ ಸರ್ಕಾರಗಳು ನಾವು ಸಂವಿಧಾನಾತ್ಮಕವಾಗಿ ಈ ದೇಶದಲ್ಲಿ ಹುಟ್ಟಿ ಬದುಕಿ ಇದುವರೆಗೂ ನಮಗಾಗಿ ಬರುವಂಥ ಅನೇಕ ಸರ್ಕಾರ ಸೌಲಭ್ಯಗಳು ಸಿಗುತ್ತಿಲ್ಲ ಎಂಬುದಾಗಿ ನಮಗೆ ಅನೇಕ ದುಃಖಗಳು ಈ ರೀತಿಯಾಗಿ ಮಾಡುತ್ತಿರುವ ಈ ಸರ್ಕಾರವು ಈ ಆದಿವಾಸಿಗಳನ್ನು ಅವು ಉಳಿಸಿಕೊಳ್ಳದೆ ಅವರೇ ತಮ್ಮ ಸ್ವ ಇಚ್ಛೆಯಿಂದ ನಮ್ಮನ್ನು ಕೊಂದಾಕಿಬಿಟ್ರೆ ಎಷ್ಟು ಒಳ್ಳೆಯದು ಎಂಬುದಾಗಿ ಹೇಳೋದಕ್ಕೆ ಇಷ್ಟಪಡುವಾತನಾಗಿದ್ದೇನೆ. ಅಂದರೆ ಸರ್ಕಾರಗಳು ಕಡೆಗಣಿಸ್ತೇವೆ. ನಮಗೆ ಭಾರಿ ಸಂಕಟಗಳಾಗುತ್ತಿದ್ದೇವೆ. ಈ ದೇಶದಲ್ಲಿ ಹುಟ್ಟಿ ಬೆಳೆದು ಈ ಜೀವಜಾಲದಲ್ಲಿ ಒಂದಾಗಿ ಬದುಕಿದಂತೆ ನಮಗೆ ಆದಿವಾಸಿಗಳಿಗೆ ಎಷ್ಟೊಂದು ತೊಂದರೆ ಆಗೋದಾದರೆ ಇದು ಸರ್ಕಾರಕ್ಕೆ ತಿಳಿದಿಲ್ಲವೋ, ಈ ದೇಶದ ಪ್ರಜೆಗಳಿಗೆ ಇನ್ನೂ ತಿಳಿದಿಲ್ಲವೋ, ಈ ಪ್ರಜೆಗಳು ಈ ಸ್ಥಿತಿಯಲ್ಲಿ ಇದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದೀನಿ. ನಮ್ಮಲ್ಲಿ HT ಕೋಟೆ ಭಾಗದಲ್ಲಿ ಸುಮಾರು ಒಂದು 150 ವರ್ಷದಿಂದನೂ ನಾವು ಅಲ್ಲಿ ಜಮದಿಂದವಾಗಿ ಮೂಲ ನಿವಾಸಿಯಾಗಿ ನಾವು ಅಲ್ಲಿ ಬದುಕ್ತಾ ಇದ್ದೀವಿ. ನಾವು ಒಂದು ಶೆಡ್ ರೀತಿಯಲ್ಲಿ ಒಂದು ಮನೆ ರೀತಿಯಲ್ಲಿ ಮಾಡಿಕೊಂಡು ಮನೆ ಇದು ಒಂದು ಶೆಡ್ ರೀತಿ ವಾಸವಾಗಿದ್ವಿ. ಮತ್ತು ಇಲ್ಲಿ ನಮ್ಮಲ್ಲಿ ಅರಣ್ಯ ಇಲಾಖೆಯವರು ತುಂಬಾ ತೊಂದರೆ ಕೊಡೋದು. ಯಾಕಂದರೆ ಒಂದು ಏನಾರು ಹೊಲದಲ್ಲಿ ಏನಾರು ಬಿತ್ತಬೇಕಂತಂದ್ರೂ ಅವ್ರು ಪರ್ಮಿಷನ್ ಕೇಳಬೇಕು. ಏನಾರು ಒಂದು ಗಾಡಿ ಬಂದು ಉಳುಮೆ ಮಾಡಬೇಕಂತಂದ್ರೆ ಅವ್ರು ಪರ್ಮಿಷನ್ನೇ ಕೇಳಬೇಕು. ಮತ್ತು ಎಲ್ಲದಕ್ಕೂ ಬೇರೆ ತೊಂದರೆನೇ. ಒಂದು ಆಡು ದನ ಕಟ್ಟಬೇಕಂತಂದ್ರೂ ಅವರಿಂದನೇ ನಮಗೆ ತುಂಬಾ ತೊಂದರೆ ಅಂತಂದ್ರೆ ತುಂಬಾ ತೊಂದರೆ. ಮತ್ತು ನಮ್ಮಲ್ಲಿ ಸವಲತ್ತು ಅಂತಂದರೆ ನಮ್ಮಲ್ಲಿ ಇದು ಹಕ್ಕುಪತ್ರ ಎಲ್ಲ ಐತೆ. ಕೆಲವ್ರಿಗೆಲ್ಲ 1 ಕುಂಟೆ ಎಲ್ಲ ಕೊಟ್ಟಿದ್ದಾರೆ. ಅದು ಬೇರೆ ಮನೆ ಮಾತ್ರ ಮಾಡ್ಕೊಳ್ಳೋಕ್ಕೆ, ಮತ್ತು ಬೇರೆ ವ್ಯವಸಾಯ ಏನಾರು ಇದು ತರಕಾರಿ ಏನಾರು ಬೆಳಿಬೇಕಂತಂದ್ರೆ ಅದಕ್ಕೆ ಯಾವುದೂ ಸರ್ವೇನೇ ಮಾಡಿಲ್ಲ ನಮ್ಮಲ್ಲಿ. 1 ಕುಂಟೆ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಮತ್ತು ಬರೀ ಮನೆ ಮಾಡ್ಕೊಳ್ಳೋಕೆ ಮಾತ್ರ ಒಂದು ಕುಂಟೆ ಅಷ್ಟು ಒಂದು ಹಕ್ಕುಪತ್ರ ಕೊಟ್ಟಿದ್ದಾರೆ. ಕೆಲವ್ರಿಗಂತ ಹಕ್ಕುಪತ್ರನೇ ಹಾಕಿಲ್ಲ. ಆ ಹಕ್ಕುಪತ್ರೆಯಲ್ಲಿ ಕರೆಕ್ಟಾಗಿ ಅವ್ರ ಮಕ್ಕಳ ಹೆಸರನ್ನೂ ಇಲ್ಲ, ಗಂಡನ ಹೆಸರನ್ನೂ ಇಲ್ಲ. ಯಾರ್ಯಾರ್ದೆಲ್ಲ ಹೆಸರು ಅವರು ಇಷ್ಟು ಪ್ರಕಾರನೇ ಅವರು ಸರ್ವೆ ಮಾಡಿ ಅವರು ಇಷ್ಟದಲ್ಲಿ ಹಕ್ಕುಪತ್ರ ಯಾರ್ಯಾರ್ದಲ್ಲಿ ಹೆಸರು ಸೇರಿಸಿ ನಮ್ಮಲ್ಲಿ ಕೊಟ್ಬಿಟ್ಟು ಹೋಗಿದ್ದಾರೆ ಅವರು. ನಮ್ಮ ಅಡ್ಡೆಯಲ್ಲಿ ಇಲ್ಲಿ ಕೊಡಗಿನಿಂದ 13 ದಿವಸದಿಂದ ನಮ್ಮ ಉದುಬೂರು ಆಡಿಯವರೆಗೆ ಪಾದಯಾತ್ರೆ ಮಾಡಿದ್ದರು. ಅದೇ 3ನೇ ತಾರೀಕಿಗೆ ನಮ್ಮ ಆಡಿಯ ಸಮಸ್ಯೆಯ ಬಗ್ಗೆ ಪತ್ರ ಬರೆದು ಜಿಲ್ಲಾಧಿಕಾರಿಗಳಿಗೆ ತಲುಪಿಸಿದೆವು. ಆದರೂ ಅವರು ನಮ್ಮ ಮಾಹಿತಿಗೆ ಯಾವುದೇ ಪರಿಹಾರ ಹೇಳಲಿಲ್ಲ. ಆದ್ದರಿಂದ ನಮ್ಮ ಕಷ್ಟ. ಈಗ ನಿಮಗೆ ಎಲ್ಲ ಸವಲತ್ತುಗಳು ಸಿಗ್ತಾ ಇದೆಯಾ? ನಮಗೆ ಎಲ್ಲ ಸವಲತ್ತು ಅಂದರೆ ಸ್ವಲ್ಪ ಜನರಿಗೆ ಮನೆ ಆಗಿದೆ. ಇನ್ನೂ ಸ್ವಲ್ಪ ಮನೆಗಳನ್ನು ಅರ್ಧ ಕಟ್ಟಿ ಹಾಗೆ ನಿಲ್ಲಿಸಿದ್ದಾರೆ ಸರ್. ನಿಮಗೆ ನೀರು, ವಿದ್ಯುತ್, ಚರಂಡಿ ಎಲ್ಲ ಕೊಟ್ಟಿದ್ದಾರಾ? ಅದೇ ಚರಂಡಿ ಇಲ್ಲ, ವಿದ್ಯುತ್ ಆಗಿದೆ ಸರ್. ವಿದ್ಯುತ್ ಈಗಾಗಿದೆ? ಹಾಂ, ಈಗಾಗಿದೆ ಸರ್ ಸ್ವಲ್ಪ. ಮತ್ತೆ ಸವಲತ್ತುಗಳನ್ನು ಆದಿವಾಸಿಗಳಿಗೆ ITDP ಎಲ್ಲ ಸವಲತ್ತುಗಳು ಕೊಡಬೇಕು, ಅದೆಲ್ಲ ಕೊಡ್ತಿದ್ದಾರಾ? ITDPಯಿಂದ ಅದೇ ಆಹಾರದೇ ಕೊಡ್ತಿದ್ದಾರೆ ಸರ್. ಅದೊಂದು ಪರಿಹಾರ ಕೊಡ್ತಿದ್ದಾರೆ ಅಷ್ಟೇ. ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1,24,00,000 ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ. ಇದು ಮಗುವಿನ ಶಿಕ್ಷಣಕ್ಕೆ ನೆರವು, ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ, ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. 13 ದಿನ ಪಾದಯಾತ್ರೆ ನಡೆದು ಇವತ್ತಿಗೆ ಏನು ಮನವಿ ಕೊಟ್ಟರು ಕೂಡ
ಅದಕ್ಕೆ ಸರ್ಕಾರ ಆಗ್ಬೋದು ರಿಟರ್ನ್ ಯಾವ ರೀತಿ ನಮಗೆ ಯಾವುದು ವಿಷಯಗಳನ್ನ ರಿಟರ್ನ್ ಮಾಡಿಲ್ಲ. ಇದು ನಮ್ಮ ಮೂಲ ಬುಡಕಟ್ಟು ಸಮುದಾಯದ ಬದುಕು ಎಲ್ಲೋ ಒಂದು ಕಡೆಗೆ ಅದು ಎಡುತ್ತಾ ಇದೆ. ಮತ್ತು ಈಗಾಗಲೇ 43 ಹಾಡಿಗಳನ್ನ ಒಕ್ಕಲೆ ಬೀಸಬೇಕನ್ನೋದನ್ನು ಕೂಡ ಒಂದು ಕಡೆಗೆ ಒತ್ತಡ ಇದೆ. ಇವೆಲ್ಲ ನಮ್ಮ ಜನಕ್ಕೆ ತುಂಬ ಅಂಥದ್ದು. ಒಟ್ಟರೆ ನಮಗೆ ಇದು ಈಗಾಗಲೇ ನಮ್ಮನ್ನ ಈ ಸರ್ಕಾರ ಸರಿಪಡಿಸಿ ಕೊಡೋದಿದ್ದರೆ ಇನ್ನು ಮುಂದಿನ ದಿನದಲ್ಲೇ ನಾವು ಒಂದು ಇನ್ನೂ ಉಗ್ರವಾಗಿ ಹೋರಾಟಗಳನ್ನ ನಾವು ಮಾಡಲಿಕ್ಕೆ ಬೇಕಾಗುತ್ತೆ. ಈ ಹಾಡನ್ನೇನ ಹಾಡಲು ಇಷ್ಟಪಡ್ತಾ ಇದ್ದೇನೆ. ಏನಂತೇಳಿದರೆ ನಂಗೆ ಮೂಲ ಸಂಸ್ಕೃತಿ ಆಚಾರ ವಿಚಾರ ಇಲ್ಲೇ ಇರೋದು. ನಂಗೆ ಅಯ್ಯಮ್ಮನೂ ಕೂಡ ಅಜ್ಜನ ಮರ ತಾಳನಲ್ಲೇ ನೆಲೆ ಇಡುತ್ತು. ಇವತ್ತು ಕಾಡು ಮಧ್ಯಲ್ಲೇ ಇವತ್ತು ಅಲ್ಲಿ ಮಣ್ಣಾಗಿರೋ ಅಂಥದ್ದು ಇವತ್ತು ಕೂಡ ನಂಗೆ ದಾಖಲೆ ಅಲ್ಲೆದಿಗೆ ಈ ಪ್ರಾಣಿ ಮತ್ತು ಮನುಷ್ಯನ ಬದುಕಿ ಹೆಂಗೆ ಎದಿಗೆ ಅನ್ನೋದನ್ನೇ ಈ ಹಾಡಿನ ಮೂಲ ನಾನು ಹಾಡಲು ಇಷ್ಟಪಡ್ತಾ ಇದ್ದೀನಿ. ಮತ್ತು ನಂಗೆ ಬದುಕಿ ಬಂದದನ್ನು ಕೂಡ ಯಾವ ರೀತಿ ಅನ್ನೋದನ್ನೇ ಕಟ್ಟೆ ಬೂಡಾಲು ನಂಗ ಪಾಳೆ ಮರದ ಬೂಡಾಲು ನಂಗ ಪಾಳೆ ಕಟ್ಟೆ ಬೂಡಾಲು ನಂಗ ಪಾಳೆ ಮರದ ಬೂಡಾಲು ನಂಗ ಪಾಳೆ ಅಜ್ಜನ ಮರ ತಳುಲೆ ಅಜ್ಜಯ್ಯನ ಜಮ್ಮ ಪಾಳೆ ಅಜ್ಜನ ಮರ ತಳುಲೆ ಅಜ್ಜಯ್ಯನ ಜಮ್ಮ ಪಾಳೆ ಕಟ್ಟೆ ಬೂಡಾಲು ನಂಗ ಪಾಳೆ ಮರದ ಬೂಡಾಲು ನಂಗ ಪಾಳೆ ಕಟ್ಟೆ ಬೂಡಾಲು ನಂಗ ಪಾಳೆ ಮರದ ಬೂಡಾಲು ನಂಗ ಪಾಳೆ ಈ ಹಂಬುಲೆ ನಂಗ ಒಲಿದವರು ಈ ಮಾರಾಗೆ ನಂಗ ಹತ್ತವರು ಈ ಮಾರಾಗೆ ನಂಗ ಹತ್ತವರು ಈ ಹಂಬುಲೆ ನಂಗ ಒಲಿದವರು. ನಾವು ಮನುಷ್ಯರಲ್ವ, ನಾವು ಈಗ ನಮಗೇನು ಪ್ರಜಾಪ್ರಭುತ್ವ ಇಲ್ವಾ, ನಾವೇನು ಮತ ಆಗ್ತಾ ಇಲ್ವಾ? ಆವಾಗ ನಮಗೆ ಮತ ಬೇಕಾದಾಗ ಮಾತ್ರ ನಮ್ಮ ಹಾಡಿಗಳಿಗೆ ಭೇಟಿ ಕೊಡ್ತಾರೆ. ನಿಮಗೆ ಮನೆ ಮಾಡಿಸಿಕೊಡ್ತೀವಿ, ಶೌಚಾಲಯ ಮಾಡಿಸಿಕೊಡ್ತೀವಿ, ರಸ್ತೆ ಮಾಡಿಸಿಕೊಡ್ತೀವಿ, ಕರೆಂಟ್ ಮಾಡಿಸಿಕೊಡ್ತೀವಿ ಅಂತ ಇಲ್ಲದ ಸಲಹೆಗಳನ್ನು ನಮಗೆ ಬೇಡಿಕೆ ಇಟ್ಬಿಟ್ಟು ನಮ್ಮ ಬೇಡಿಕೆಗೆ ಅವರು ಸ್ಪಂದಿಸ್ತಾ ಇಲ್ಲ. ಸರ್ಕಾರ ಇದನ್ನು ಮನಗೊಂಡು ಒಂದು ರೀತಿಯಲ್ಲಿ ಇದನ್ನು ನಮ್ಮ ಜವಾಬ್ದಾರಿ ತಗೊಂಡು ನಾವು ಕೆಲಸ ಮಾಡೋಂಥವ್ರು ಆಗಬೇಕು. ಆಗದಿದ್ದಲ್ಲಿ ನಾವು ನೇರವಾಗಿ ಆಗಲೇ ಒಂದು ಮಾತನ್ನು ಹೇಳಿದೆ, ನಮ್ಮ ಹಕ್ಕುಗಳ ಬಗ್ಗೆ ನಮ್ಮ ಗಡಿ ಪ್ರದೇಶವನ್ನು ನೇರವಾಗಿ ನಾವೇ ರೌಂಡ್ ಬಾವುಟಗಳಾಕಿ ಬೋರ್ಡ್ಗಳಾಕಿ ನಾವೇ ರೌಂಡ್ ಬೇಲಿಗಳು ಹಾಕುವಂಥ ಕೆಲಸ ಮುಂದೆ ಮಾಡಬೇಕು ಕಾಣ್ತದೆ ಅಂತ ಅನಿಸ್ತದೆ ನನಗೆ. ಈಗ ನೀವು ನೇರವಾಗಿ ಈ ತಾಲೂಕು ಆಡಳಿತ ಅಥವಾ ಜಿಲ್ಲಾಡಳಿತ ಸರ್ಕಾರಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಏನು ಹೇಳೋಕ್ಕಾದರೆ ನಾವು ಹೋರಾಟ ಮಾಡಿ ಇದ್ರವರೆಗೆ ಪ್ರತಿಫಲ ನಾವು ಕಂಡವರಲ್ಲ. ಪ್ರತಿಫಲ ಕಾಣಬೇಕಾದ್ರೆ ನಮ್ಮ ಮೇಲೆ ಯಾವ ಸರ್ಕಾರಗಳಾಗಲಿ ಗ್ರಾಮ ಪಂಚಾಯತಿ ಮೂಲಕವಾಗಿ ಜಿಲ್ಲಾ ಪಂಚಾಯತಿವರೆಗೆ ಯಾರು ನಮ್ಮ ಮೇಲೆ ದೃಷ್ಟಿಗಳಿದ್ದಿದ್ರೆ ನೆರವೇರಿಸ್ತಿದ್ರು. ನಮ್ಮ ಅಹವಾಲುಗಳನ್ನು ಮಾಡ್ತಾಯಿಲ್ಲ, ನಮ್ಮನ್ನು ತುಳಿಯುವಂಥ ಕಾರ್ಯನೇ ಮಾಡ್ತಾಯಿದೆ. ಅವರು ಹೇಳ್ದಂಗೆ ಈಗ ಅವ್ರಿಗೆ ನಮ್ಮ ಕಾಡು ಜನ ಅಂತಂದರೆ ನಾವು ಮೂಲ ನಿವಾಸಿಗಳಲ್ವಾ, ನಾವು ಮೊದಲಿಂದನೇ ಅಲ್ಲೇ ಅಜ್ಜಮ್ಮದಿಂದ ಕಾಲದಿಂದ ನಾವು ಉಳ್ಕೊಂಡು ಬಂದಂಥವ್ರು. ನಾವು ಅಲ್ಲೇ ಉಳ್ಕೊಂಡಿದ್ದವ್ರನ್ನ ಒಂದು ಮನೆಗಿನ ಮಾಡ್ಕೊಡೋಕ್ಕಾಗಲ್ಲ ಅವ್ರಿಗೆ. ಮತ್ತು ನಾವು ಮನುಷ್ಯರು ಅಲ್ವಾ, ನಾವು ಅವ್ರಿಗೂ ಮನುಷ್ಯತ್ವ ಇಲ್ವಾ? ಅವ್ರು ಮಾತ್ರ ಒಂದು ಎಲೆಕ್ಷನ್ ಟೈಮ್ ಬಂದಾಗ ಮಾತ್ರ ಆವಾಗ ಮಾತ್ರ ಕಾಣಿಸ್ತದೆ ನಾವು ಮನುಷ್ಯರು, ಇವರು ಮಾನವತೆ ಇದೆಯಾ ಇಲ್ವ ಅಂತ ಕೇಳ್ಬಿಟ್ಟು ಕೇಳಕ್ಕೆ ಮಾತ್ರ ಅವ್ರು ಬರ್ತಾರೆ. ಅದೇ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ. ಆಗ ಬಂದು ನಿಮ್ಮ ಸಮಸ್ಯೆ ಎಲ್ಲ ಪರಿಹಾರ ಮಾಡ್ತೀವಿ ಅಂತ ಎಲೆಕ್ಷನ್ ಮತ ಹಾಕೋ ಗಂಟೆ ಮಾತ್ರ ಬರ್ತಾರೆ. ಆಮೇಲೆ ಅವ್ರದ್ದು ಊರಿಗೇನೆ ತಲೆನೇ ಇರಲ್ಲ ಸರ್. ಅದು ಮತ ಹಾಕ್ಸೋವ್ರಿಗೆ ಬಂದು ನಿಮ್ಮ ಮನೆಯಲ್ಲಿ ಕೂತು ಬೇಕಾದ್ರೆ ನಮ್ಮ ಮನೆಯಲ್ಲಿ ಊಟ ಸಹಿತ ಮಾಡ್ತಾರೆ. ಎಲೆಕ್ಷನ್ ಮುಗಿದ ಮೇಲೆ ಅವರು ತಲೆನೇ ಹಾಕಲ್ಲ ಸರ್ ಹಾಡಿಗಳಿಗೆ. ಅಂದರೆ ನೀವು ಓಟ್ ಹಾಕಕ್ಕೆ ಮಾತ್ರ? ಹಾಂ, ಓಟ್ ಹಾಕಕ್ಕೆ ಮಾತ್ರ ನಾವು ಬೇಕು. ಓಟ್ ಮುಗಿದ ಮೇಲೆ ನಮ್ಮ ಹಾಡಿ ಅವರೇ ಬೇಡ ಅವ್ರಿಗೆ. ನೀವು ಏನಾದರೂ ಕಾಡನ್ನ ಆದಿವಾಸಿ ಸಮುದಾಯ ಇರೋ ಜಾಗದಲ್ಲಿ ನಶಿಸಿ ಹೋಗಿದೆ ಅಂತ ಹೇಳಿದರೆ ನಾವು ಫ್ರೀ ಬಿಟ್ಬಿಡ್ತೀವಿ ಸ್ವಾಮಿ. ಯಾವುದು ಆದಿವಾಸಿ ಇರೋ ಜಾಗದಲ್ಲಿ ದೊಡ್ಡ ಲೂಟಿ ಹೊಡೆದು ಮರಗಳನ್ನ ಕಡ್ದಾಕಿ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ಹೇಳಿದರೆ ನಿಮಗೆ ಈ ಕಾಡು ಫ್ರೀ ಕೊಟ್ಬಿಡ್ತೀವಿ ಆದಿವಾಸಿ ಜನಗಳು ಸೇರಿಬಿಟ್ಟು. ನೀವೇನು ನಮ್ಮನ್ನ ಕೋಟಿ ಕೊಟ್ಟು ಹೊರಗಡೆ ಓಡಿಸೋದು ಬೇಡಿ, ನೀವು ಕೋಟಿ ಕೊಟ್ಟು ನಮಗೆ ನಮ್ಮ ಮನಸ್ಸು ಚೇಂಜ್ ಮಾಡಿಸೋದು ಬೇಡಿ.
ನಮಗೆ ಮೂಲ ಇದೆ, ನಮಗೆ ಸಂಸ್ಕೃತಿ ಇದೆ, ನಮಗೆ ಬದುಕಿ ಇದೆ. ಇಲ್ಲಿ ನಾವು ಪ್ರಾಣಿ ಪಕ್ಷಿ ಜೊತೆ ಒಡನಾಡಿ ಬಂದಿರೋ ಅಂಥವ್ರು, ನಾವು ಪ್ರಾಣಿ ಪಕ್ಷಿ ಜೊತೆ ಮಿಂಗಲಾಗಿ ಅದನ್ನ ದೇವರು ಅಂತ ಕರೆದಿರೋರು. ನಮ್ಮ ಬದುಕನ್ನ ನಾವು ಯಾರಿಗೆ ಹೇಳೋದು? ನಮಗೆ ಭಾಷೆ ಇದೆ, ಬಾ ಕುಳಿ ಹೋಗು ಬಾ ಅಂತ ಹೇಳಿ. ಎಲ್ಲ ಆದಿವಾಸಿ ಸಮುದಾಯದಲ್ಲಿ ಒಂದೊಂದು ಸಂಸ್ಕೃತಿಗೆ ಅದಕ್ಕೆ ತಕ್ಕ ಭಾಷೆಗಳಿದೆ, ನಡೆ ಇದೆ, ನುಡಿಗಳಿದೆ, ನಮ್ಮದೇ ಆದ ಅಡುಗೆ ಮಾಡುವಂಥದ್ದು ಇದೆ. ನಾವು ಇನ್ನೊಬ್ಬರಿಂದ ಕಲಿಬೇಕಂತ ಏನಿಲ್ಲ. 12 ದಿನಗಳ ಕಾಲ್ನಡಿಗೆ ಜಾಥಾ, ಪ್ರತಿಯೊಂದು ಆಡಿಲಿ ನಾವೆಲ್ಲರೂ ಹೋಗಿ ಮಲಗಿ ಅಲ್ಲಿ ಗ್ರಾಮ ಸಭೆಗಳನ್ನು ಮಾಡಿ ಗ್ರಾಮ ಸಭೆಗಳ ನಿರ್ಣಯಗಳನ್ನು ಅಂಗೀಕರಿಸಿ ನಂತರ ಎಚ್.ಡಿ. ಕೋಟೆ ತಾಲೂಕಿನ ಈ ಒಂದು ಕೆರೆಯಾಡಿ ಭಾಗಕ್ಕೆ ಬಂದು ಕೊನೆಗೊಳಿಸಿ ನಮ್ಮ ಅಹವಾಲುಗಳಿದೆ, ನಾವು ತೆಗೆದುಕೊಂಡ ನಿರ್ಣಯಗಳೇನಿದೆ ಆ ನಿರ್ಣಯಗಳನ್ನ ಜಿಲ್ಲಾಧಿಕಾರಿಗಳ ಸಮಕ್ಷಮ ನಾವು ಅದನ್ನ ಮಂಡಿಸಬೇಕು ಎಂಬುದಾಗಿ ನಾವು ಆಲೋಚನೆ ಮಾಡಿಕೊಂಡು ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ಇಲಾಖೆಗೆ ನಾವು ಮಾಹಿತಿಯನ್ನು ನೀಡಿ ನಾವು ನಿನ್ನೆ 2ನೇ ತಾರೀಕು ನಾವು ಸೇರಿಕೊಂಡು ನಮ್ಮ ಮಾಹಿತಿಗಳನ್ನು ಕೂಡ ಕೊಟ್ಟು, ಆದರೆ ನಮಗೆ ಅದು ಯಾಕೋ ಸಮಾಧಾನ ತರ್ತಕ್ಕಂಥ ವಿಷಯವಾಗಿರಲಿಲ್ಲ. ನಿನ್ನೆ ಈ ಕೆಳಗಿನ ಬೇಡಿಕೆಯನ್ನು ತಕ್ಷಣವೇ ಜಾರಿಗೆ ತರಬೇಕು ಎಂದು ನಾವು ಒತ್ತಾಯಿಸುತ್ತೇವೆ. ಯಾವುದು ನಮ್ಮ ಗ್ರಾಮ ಸಭೆಗಳಲ್ಲಿ ಆದಂತ ನಿರ್ಣಯಗಳು ಮತ್ತು ತೀರ್ಮಾನಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.